ಇವತ್ತು ತಮ್ಮ ಜೊತೆಗೆ ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಹೇಗೆ ಕೆಡ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಪೋಷಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಇಡೀ ನಾಡಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಾನು ಕೂಡ ಶಾಲಾ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದಂಥವನು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ. ಬಟ್ ಈಗ ಮೊನ್ನೆ ಶಾಲಾ ಶಿಕ್ಷಣದಲ್ಲಿ 94% SSLC ರಿಸಲ್ಟ್ಸ್ ಬಂದಿದೆ ಫಲಿತಾಂಶ. ಕಳೆದ ವರ್ಷ 64 ಇತ್ತು. ಏಕ್ದಮ್ 30 ಜಾಸ್ತಿ ಆಗಿದೆ, 94. ಪರ್ಸೆಂಟೇಜ್ ಹೆಚ್ಚಾಗಿದ್ದರಿಂದ ಕೇವಲ ಒಂದು 10-12% ಕೆಲವು ಸೋಮಾರಿ ಶಿಕ್ಷಕರು ಸ್ವಾಗತ ಮಾಡಿದ್ದಾರೆ. ಅದು 80-85 ಜನ ಶಿಕ್ಷಕರು ಇದ್ರ ಅಸಮಾಧಾನ ವ್ಯಕ್ತ ಮಾಡಿದ್ದಾರೆ. ಇಲ್ಲ ಸರಿ ಇಲ್ಲ, ಇದು ಅದು ಪರೀಕ್ಷೆ ಮಾಡಿದ ವಿಚಾರ ಇರ್ಬೋದು, ವ್ಯಾಲ್ಯೂಯೇಷನ್ ವಿಚಾರ ಇರ್ಬೋದು, ಮಾರ್ಕ್ಸ್ಗಳ ವಿಚಾರ ಇರ್ಬೋದು, ಎಲ್ಲದರ ಬಗ್ಗೆ ಕೂಡ ಸ್ವತಃ ಶಿಕ್ಷಕರೇ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ದಾರೆ. ಆದರೂ ಪಾಪ ಪೋಷಕರು ಸಂತೋಷಪಟ್ಟಿದ್ದಾರೆ. ಆ ಮಗು ಹೆಂಗೆ ಪಾಸ್ ಆಯಿತೋ ಏನಾಯಿತೋ ಅದಕ್ಕಿಂತ ಹೆಚ್ಚಾಗಿ ಸಂತೋಷ. ನಿಜ, ಪೋಷಕರು ಮಗು ಪಾಸ್ ಆಗೋದಷ್ಟೇ ನಮಗೆ ಬೇಕಾಗಿ. ಅವಾಗ ಏನಾಗುತ್ತೆ, ಡ್ರಾಪ್ ಔಟ್ಸ್ ಜಾಸ್ತಿ ಆಗ್ತವೆ ಅಷ್ಟೇ. ಏನಾಗುತ್ತೆ ಹೇಗೆ ಮಾಡಿದ್ದಾರೆ ಅಂತಂದರೆ ಇದನ್ನು ಭಾಳ ಆಘಾತಕಾರಿ ಇತ್ತು. ಅಯ್ಯೋ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಕೆಲವು ಮಂತ್ರಿಗಳು, ಶಾಸಕರು ಹೊಗಳಿದ್ದು. ಯಾವ ಕಾಲದಲ್ಲೂ ಇಷ್ಟು ಪರ್ಸೆಂಟ್ ಬರಲಿಲ್ಲಪ್ಪ. ಏನ್ರಿ 20% ಇಂಟರ್ನಲ್ ವ್ಯಾಲ್ಯೂಯೇಷನ್, 20 ಮಾರ್ಕ್ಸ್, 20ಕ್ಕೆ 20 ಕೊಟ್ಬಿಟ್ಟಿದ್ದಾರೆ. 20ಕ್ಕೆ 20. ಇನ್ನೆಷ್ಟು ಬೇಕಾಗಿದೆ ಅವ್ರಿಗೆ? 13 ಬೇಕಷ್ಟೆ. 80 ಮಾರ್ಕ್ಸಲ್ಲಿ 13 ಮಾರ್ಕ್ಸ್ ತೆಗಿಬೇಕು ಅವ್ರು ಅಷ್ಟೇ. ಆ 13 ಕೊಡಿಸ್ಬಿಟ್ಟಿದ್ದಾರೆ. ಕಾಪಿ ಹೊಡಿಸಿದ್ದಾರೆ. ಕ್ಯಾಮ್ರಾಗಳೆಲ್ಲ ತೆಗೆಸಿದ್ದಾರೆ ಕಾಪಿ ಹೊಡಿಸೋ ಕಡೆಗಳೆಲ್ಲ. ಭಾಳ ನೋವಿನ ಪ್ರಸಂಗ ಇವೆಲ್ಲ, ಭಾಳ ನೋವಿನ ಪ್ರಸಂಗ ಇದು. 94%. ಓಹೋ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಾಕ್ಬಿಟ್ರು ಅವರು, ಸಿದ್ದರಾಮಯ್ಯನ ಸರ್ಕಾರ. ಸಿದ್ದರಾಮಯ್ಯನೂ ಕೂಡ ಹೊಗಳಿದ್ದು. ಏನು ಕತೆ ರಾಮ, ಅಯ್ಯೋ. ಪಾಪ ಶಿಕ್ಷಣ ಮಂತ್ರಿ ನಮ್ಮ ಸರ್ಕಾರದ ಸಾಧನೆ ಇದು ಅಂತಂತ ಹೇಳಿ, ಸರ್ಕಾರದ ಸಾಧನೆ, ನಾವು 94% ರಿಸಲ್ಟ್ ಬಂದಿರೋದು ನಮ್ಮ ಸರ್ಕಾರ ಸಾಧನೆ ಅಂತ. ಹೇಗೆ ಸಾಧನೆ, ಯಾವ ರೀತಿ ಸಾಧನೆ ಮಾಡ್ರು? ಟೀಚರ್ಸ್ಗಳೇ ಇಲ್ಲ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ, ನಾನು ಅದನ್ನು ಈಶಾನ್ಯ ವಲಯ ಅಂಥೇಳಿ ಪ್ರತ್ಯೇಕವಾಗಿ ಮಾಡಿ ಸ್ಪೆಷಲ್ ಕಮಿಷನರೇಟ್ ಮಾಡಿದ್ದೆ. ಅದಕ್ಕೆ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಗೊತ್ತಾ ಟೀಚರ್ಸ್ಗಳು? ಯಾದಗಿರ್ 41% ಇದ್ದಾರೆ ಅಷ್ಟು, ಬಳ್ಳಾರಿ 33%, ಕೊಪ್ಪಳ 28%, ವಿಜಯಪುರ 25%, ಬೀದರ್ 23%, ಕಲಬುರಗಿ 27%.
ಟೀಚರ್ಸ್ಗಳೇ ಇಲ್ವಲ್ಲ ಇಲ್ಲಿ. ನೀವು ಶಿಕ್ಷಕರೇ ಇಲ್ಲದೆ ಹೇಗೆ ಇಷ್ಟು 94% ಬರಲಿಕ್ಕೆ ಸಾಧ್ಯ ಆಯಿತು? ಮತ್ತು ಮಕ್ಕಳಿಗೆ ಪಾಠ ಹೇಳಿದ್ದಾರಾ ಇಲ್ವಾ ಏನು? ಮತ್ತು ಕನ್ನಡದಲ್ಲೇ ಹೆಚ್ಚು ಫೇಲ್ ಆಗಿರೋದು ಸಿದ್ದರಾಮಯ್ಯನವರೇ. ನೀವು ಕನ್ನಡ ವಾಚ್ ಡಾಗ್ ಕಮಿಟಿ ಅಧ್ಯಕ್ಷರು ಬಿಗಿನಿಂಗಲ್ಲಿ, ಕನ್ನಡ ಎಂಥದ್ದು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಡಿಮೆ ಅಂಕ ಬಂದಿರುವಂಥದ್ದು ಕನ್ನಡದಲ್ಲೇ SSLCಲಿ, ಕನ್ನಡದಲ್ಲೇ SSLC ಬಂದು, ನೆಕ್ಸ್ಟು ಇಂಗ್ಲೀಷ್, ನೆಕ್ಸ್ಟು ಹಿಂದಿ, ಕಡಿಮೆ ಮಾರ್ಕ್ಸ್ಗಳು ಬಂದಿರೋವಂಥ. ಯಾವ ರೀತಿ ಸಾಧನೆ ನೀವು? ಕನ್ನಡದಲ್ಲಿ ಅಂಕಗಳಿಲ್ಲ ಅಂತ ಅಂದರೆ, ಯಾಕೆಂದರೆ ಮಾತೃಭಾಷೆ ನಮ್ಮದು ಕನ್ನಡ, ಜೀವಂತ ಜ್ಞಾನ ಅದು ಕನ್ನಡ. ಯಾಕೆ ನಾನು ಕನ್ನಡ ಮಂತ್ರಿಯಾಗಿದ್ದವನು. ಒಂದು ವಿಶ್ಲೇಷಣೆ ಮಾಡಬೇಕಾದ್ರೆ ಮಗು ಕನ್ನಡ ಭಾಷೆಯಿಂದಲೇ ವಿಶ್ಲೇಷಣೆ ಮಾಡುತ್ತದು. ಅವನ ಆಲೋಚನಾ ಲಹರಿ ಕನ್ನಡದಲ್ಲೇ ಆಗುತ್ತೆ, ಅವನ ಸ್ವತಂತ್ರ ನಿರ್ಧಾರಗಳು ಕನ್ನಡದಲ್ಲೇ ಆಗುತ್ತೆ. ಅಂಥ ಕನ್ನಡವೇ ಇವತ್ತು ಮೂರನೇ ಕೊನೆಯೇ ಹೊಟ್ಟೋಗಿದೆ ಅದು ಕಡೆ. ಮತ್ತು ಯಾವ ಪಾಠ ಕಲಿಸಿದಿರಿ ಇಲ್ಲಿ? ನೀವು ಏನು ಮಾಡಿದ್ದೀರಿ? ಕನ್ನಡ ನಾಡಿನಲ್ಲಿ ನಮ್ಮ ಮಕ್ಕಳು SSLCಲಿ ಕನ್ನಡದಲ್ಲೇ ಹೆಚ್ಚು ಅನುತ್ತೀರ್ಣರಾಗಿದ್ದಾರೆ ಅಂದರೆ ಮತ್ತು ಏನು ಮಾಡ್ತಾಯಿದ್ದಿಲ್ಲ ಕೇಳಿ? ಆಯಿತಾ? ಅವ್ರಿಗೆ ಒಂಥರ ಹಠ, 90% ನಾವು ತೋರಿಸ್ಬೇಕು ಅಂತ ಹಠ. ಹಠ ಎಲ್ಲಿ? ಮಕ್ಕಳಿಗೆ ಪಾಠ ಮಾಡೋದ್ರಲ್ಲಿ ಹಠ ಇರಬೇಕು, ಮಕ್ಕಳಿಗೆ ಬೋಧನೆ ಮಾಡೋದ್ರಲ್ಲಿ ಹಠ ಇರಬೇಕು. 100ಕ್ಕೆ 100 ಶಿಕ್ಷಕರು ಇರಬೇಕಲ್ಲಿ, ಪಾಠಗಳು ನಡಿಬೇಕು, ಪ್ರವಚನಗಳು ನಡಿಬೇಕು, ಏನೆಲ್ಲ ಮಕ್ಕಳಿಗೆ ಬೇಕು ಅದೆಲ್ಲ ಕೊಡಬೇಕು. ಬಟ್ ಏನೂ ಇಲ್ಲದೆ 90% ಬರಬೇಕು ಅಂದರೆ 94% ಬಂದ್ಬಿಟ್ಟಿದೆ ರಿಸಲ್ಟ್. ಓಹೋ ಓಹೋ ಓಹೋ. ಮತ್ತು 2,000 ಕೋಟಿ ಸಾಲ ತೊಗೊಂಡಿದ್ದೀರಾ ಸ್ಕೂಲ್ ಎಜುಕೇಷನ್ ಇಂಪ್ರೂವ್ ಮಾಡಲಿಕ್ಕೆ. ADBನಲ್ಲಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ 2,000 ಕೋಟಿ ಸಾಲ ತೊಗೊಂಡಿರೋದು. ಸುಮ್ಮನೆ ಕಿಕ್ ಬ್ಯಾಕ್ ತೊಗೋತಾ ಇದ್ದೀರಾ ಆ ಹಣದಲ್ಲಿ. ಒಂದು ಪ್ರೋಗ್ರಾಮ್ ಇದೆ ರೀ, ದಟ್ ಈಸ್ FRS ಅಂಥೇಳಿ. FRS ಅಂತ 15 ಕೋಟಿ ಖರ್ಚು ಅದಕ್ಕೆ. ಏನದು FRS? ಆ ಮಗುವಿನ ಇಂಟರ್ನಲ್ ಇದನ್ನು ನೋಡುವಂಥದ್ದು ಅದು. ತೆಗೀರಿ ಇದು ಸ್ವಲ್ಪ ಇಲ್ಲಿ ಇಲ್ಲೂ ಬರದೆ FRS ಮಕ್ಕಳ ವೈಯಕ್ತಿಕ ಪರಿಚಯ ಆಯಿತು. ಇದು ಮಕ್ಕಳ ವೈಯಕ್ತಿಕ ಪರಿಚಯ. ಮಗು ಎಷ್ಟು % ಹ್ಯಾಂಡಿಕ್ಯಾಪ್ ಇದೆ, ಮೆಂಟಲ್ ಡಿಸಾರ್ಡರ್ ಇದೆ, ಏನೇನು ಕೊರತೆಗಳಿದೆ ಅಂತಕ್ಕಂಥದ್ದನ್ನು ತೆಗೆಯುವಂಥದ್ದು. ಅದು ಭಾಳ ಕಾನ್ಫಿಡೆನ್ಷಿಯಲ್ ಆಗಿರಬೇಕದು. ಈಗ ಅದನ್ನು ಪಬ್ಲಿಕ್ ಡೊಮೈನ್ಗೆ ಹಾಕ್ಬಿಟ್ಟಿದ್ದಾರೆ ತೊಗೊಂಡು. ಏನು ತೂತು, ಏನು ಅಯೋಗ್ಯ ಸರ್ಕಾರ ಇದು. ಪಬ್ಲಿಕ್ ಡೊಮೈನ್ಗೆ ಹಾಕ್ಬಿಟ್ರೆ ಇವರೆಲ್ಲ ಹುಡುಕೊಂಡು ಹೊರಟ್ಬಿಡ್ತಾರೆ. ಅದಕ್ಕೋಸ್ಕರ ಇದಾವಲ್ಲ ಏಜೆನ್ಸಿಗಳಿದ್ದಾವೆ. ನಾವು ಅದು ಸರಿ ಮಾಡ್ತೀವಿ, ಮಗುದು ಹ್ಯಾಂಡಿಕ್ಯಾಪ್ ಸರಿ ಮಾಡ್ತೀವಿ, ಅದು ಸರಿ ಮಾಡ್ತೀವಿ, ಅವು ಹಿಂದೆ ಬಿದ್ದು ಬಿಡ್ತವೆ. ಅದಕ್ಕೆ 15 ಕೋಟಿ ನೀವು ಖರ್ಚು ಮಾಡಿರುವಂಥದ್ದು. ಆಮೇಲೆ 30 ಕೋಟಿ ಬಂದೆ, 30 ಕೋಟಿ ಇನ್ಯಾವುದಕ್ಕೂ ಒಂದಕ್ಕೆ ಖರ್ಚು ಮಾಡಿದ್ದೀರ. ಇದು ತೆಗೀರಿ ಸರ್. ಇದು
ಇಲ್ಲೋ ಬರದೆ ವಯಸ್ಸಾಯಿತು ಎಲ್ಲೆಲ್ಲೋ. ಏನೋ ಕತೆ ಹೋಗಿದೆ ಹಂಗೆ. ಅರಿವಿಡ್ಡ 30 ಕೋಟಿ ಶಾಲಾ ರಿಪೇರಿ ರಿಕನ್ಸ್ಟ್ರಕ್ಷನ್ ಪರ್ಚೇಸ್ 30 ಕೋಟಿ. ಇದು ಹೆಂಗೆ ಕೊಟ್ಟಿದ್ದೀರಾ? ಇದನ್ನ ಕಾಂಗ್ರೆಸ್ MLAಗಳಿಗೆ ತಲಾ ಇಷ್ಟಿಷ್ಟು ಒಂದು ಕೊಟ್ಬಿಟ್ಟಿದ್ದೀರ. ಅವನೀಗ ತಲಾ ಇಷ್ಟಿಟ್ಟು 25 ಲಕ್ಷ 50 ಲಕ್ಷ ಹಿಂಗೆ ತಲಾ. ಅವನು ಸ್ಕೂಲ್ ರಿಪೇರಿ ಮಾಡಿದ್ನೋ ಏನು ಮಾಡಿದ್ನೋ ಎತ್ತೋ 30 ಕೋಟಿ ಖರ್ಚು ಹಾಕಾಗೋಯ್ತು. ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂಥ ಭ್ರಷ್ಟಾಚಾರ ಛೇ 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 ಛೇ. ಒಂದು ಡೆಪ್ಯುಟೇಷನ್ಗೆ 50,000 ರೂಪಾಯಿ, ಟ್ರಾನ್ಸ್ಫರ್ಸ್ಗಳು, ಪೋಸ್ಟಿಂಗ್ಸ್ಗಳು, ಏನಿಲ್ಲ. ತೂ ನಾನು ಮಂತ್ರಿ ಇದ್ದೇಪ್ಪ, ಶಿಕ್ಷಣ ಇಲಾಖೆ ಕರಪ್ಟ್ ಆಗೋಯ್ತು ಅಂದರೆ ಇನ್ನೇನು ಉಳಿದಿದ್ದೇನಿದೆ ರೀ? ಇನ್ನೇನಿದೆಯಪ್ಪ? ಇನ್ನೇನಿದೆ? ಹಾಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ತಗೊಂಡಿರುವಂಥ ಹಣ 2,000 ಕೋಟಿ ಹುಚ್ಚುಚ್ಚಾಗಿ ಖರ್ಚು ಮಾಡ್ತಾಯಿದ್ದೀರಾ. ಹುಚ್ಚುಚ್ಚಾಗಿ ಖರ್ಚು ಮಾಡ್ತಾರೆ. ಸಾಲ ಈಗ ಸಿದ್ದರಾಮಯ್ಯನೇ ಬಂದಮೇಲೆ 9 ಲಕ್ಷ ಕೋಟಿ ಸಾಲ ಆಯಿತು. ಸಿದ್ದರಾಮಯ್ಯ ಒಬ್ಬ ಸಾಲಗಾರ ಮುಖ್ಯಮಂತ್ರಿ. ಈ ರಾಜ್ಯನ ಅಡವಿಟ್ಬಿಟ್ಟ ತೊಗೊಂಡೋಗ್ಬಿಟ್ಟ ಕಡೆ. ಏನೋ ಅದು ಕಡಿತೀನಿ ಇದು ಕಡಿತೀನಿ ಅಂತಂತೇಳಿ. ಇಷ್ಟೊಂದು ಖಾಲಿ ಹುದ್ದೆಗಳು ಬಿಟ್ಕೊಂಡು ನಾನು 94% ರಿಸಲ್ಟ್ ಒಂದು ನೆಗೆಪಾಟ್ಲಿತ್ತು. ಟೀಚರ್ಸ್ಗಳೇ ಇಲ್ಲ. ಅದು ಹೆಂಗಪ್ಪ? ನಾ ಹೇಳಿದ್ನಲ್ಲ, ಇಂಟರ್ನಲ್ ಅಸೆಸ್ಮೆಂಟ್ 20 ಕೊಡ್ಬಿಡ್ರಿ. ಯಾರು ಸೆಕ್ರೆಟರಿ ಆಫ್ ಎಜುಕೇಷನ್ ಇನ್ಸ್ಟ್ರಕ್ಷನ್ ಟು ದ ಹೆಡ್ ಮಾಸ್ಟರ್ಸ್ ಅವರು 20 ಕೊಡ್ರಿ. ವ್ಯಾಲ್ಯೂಯೇಷನ್ ಸೆಂಟರ್ಗೆ ಮಿನಿಸ್ಟ್ರ್ ಹೋಗಿದ್ದಾನೆ. ಎಲ್ಲರೂ ಹೋಗ್ತಾರೇನ್ರಿ? ವ್ಯಾಲ್ಯೂಯೇಷನ್ ಸೆಂಟರ್ ಮಿನಿಸ್ಟ್ರ್ ಹೋಗ್ತಾರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ಬಿಡ್ರಿ. 80ಕ್ಕೆ 13 ಕೊಟ್ಬಿಡ್ರಿ. ಅಂತ ಕಡೆ ಆಯಿತಾ? 33 ಪಾಸು. 33ಗೆ ಮಗುವಿನ ಓದುವ ಉತ್ಸಾಹವನ್ನೇ ಕಳೆದಂಥ ಸರ್ಕಾರ ಇತ್ತು. ಇಲ್ಲಪ್ಪ ನೀನು 40 ಬರಬೇಕು. ಈಗ 35 ಇತ್ತು ಮಿನಿಮಮ್. 30 ಮಗು 40, 45, 70, 90 ತನಕ ತೆಗಿತವೆ ಮಕ್ಕಳು. ನೀನು 33 ಸಾಕಣೆ. ನೀನು ಮಗುವಿನ ಓದುವ ಉತ್ಸಾಹವನ್ನೇ ಕಳೆದಂಥ ಸರ್ಕಾರ ಇತ್ತು. ಇವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಈ ಸಿದ್ದರಾಮಯ್ಯನಿಗೂ ಎಜುಕೇಷನ್ನು ಅರ್ಥ ಇಲ್ಲ, ಏನೂ ಅರ್ಥ. ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ರೋಪ್ ಹಾಕೊಂಡು ತಿರ್ಗೋದು ಬಿಟ್ಟರೆ. ಇನ್ನೂ ನೀ ಸಿದ್ದರಾಮಯ್ಯ ನುಡಿಲೇ ಇದೆಯಾ? ಸಿದ್ದರಾಮಯ್ಯ ಹೊರಗೆ ಬಾ ನೀನು. ಛೇ 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 ಛೇ. ನಾವು ಹೇಳಿದ್ರು ಸಿದ್ದರಾಮಯ್ಯನ ಬೈತನ್ರಿ ವಿಷ್ಣು. ಇದೆಲ್ಲ ಇಟ್ಸ್ ಅ ಫ್ಯಾಕ್ಟ್. ವಸ್ತುಸ್ಥಿತಿಯನ್ನು ನಿನಗೆ ಹೇಳ್ತಾ ಇದ್ದೀವಪ್ಪ. ತಿಳ್ಕೊಂಡು ಬದಲಾವಣೆ ಮಾಡು ಸರ್ಕಾರನ. ಅಲ್ಲ ರೀ, ಕೃಷ್ಣ ಅವ್ರ ಗೌರ್ಮೆಂಟ್ಲಿದ್ದಾಗ ನಾವೆಲ್ಲನೂ ಎಂತೆಂಥ ಪ್ರೋಗ್ರಾಮ್ಗಳು. ಫಸ್ಟ್ ನಾವು ಬರೆದಿದ್ದು ಡೆಮಾಕ್ರಟೈಸೇಷನ್ ಆಫ್ ಸ್ಕೂಲ್ ಎಜುಕೇಷನ್. ಡೆಮಾಕ್ರಸಿನ ಎಲ್ಲಿ ಕಾಣಬೇಕು ಅಂತೇನ್ರಿ ಅಂಬೇಡ್ಕರ್ ಹೇಳೋದು? ಡೆಮಾಕ್ರಸಿನ ಕಾಣಬೇಕಾಗಿದ್ದು ಅಕ್ಷರ ಮತ್ತು ಆರೋಗ್ಯದಲ್ಲಿ. ಆ ನಾಡಿನ ದೇಶದ ಜನ ಅಕ್ಷರ ಮತ್ತು ಆರೋಗ್ಯ ಇವೆರಡು ಕಡ್ಡಾಯ ಬೇಕು ಅಂತ. ಅದೇ ಡೆಮಾಕ್ರಸಿ. ಏನಪ್ಪ? ಈಗ 64% ತೆಗೆದಾಗ ಈಗ ಡಿಮ್ಯಾಂಡ್ ಇತ್ತು ಖಾಸಗಿ ಶಾಲೆಗಳಲ್ಲಿ. ಡಿಮ್ಯಾಂಡ್ ಇತ್ತು. ಈಗ 94 ಆಗೋದ್ರಿಂದ ಎಲ್ಲಿ ಸೀಟ್ಗಳಿಗೆ ಎಷ್ಟು ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗಿಬಿಡ್ತು ಅಂತ ಕೇಳಿ ಹುಚ್ಚುಚ್ಚೆದ್ದು ಹೋಗಿದ್ದೀರಿ. ಏನಾಗುತ್ತೆ ನೆಕ್ಸ್ಟು? PUC ಡ್ರಾಪ್ಔಟ್ಸ್ ಜಾಸ್ತಿ ಆಗ್ತವೆ. ದಿಸ್ ರಿಸಲ್ಟ್ put an end to the dropouts in the PUC.
ಏನು ಹಿಂಗೆ ಸುಮ್ಮನೆ ಕೊಟ್ಟು ಅವು ಏನು ಹಿಂಗೆ ಸುಮ್ಮನೆ ತಳ್ಳಿಬಿಟ್ಟವ್ರದ್ದು ಹೋಗಿ 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 ಹೋಗಿ. ಇಂಥ ಅಯೋಗ್ಯ ಶಿಕ್ಷಣ ಮಂತ್ರಿ ಈ ದೇಶಕ್ಕೆ ಬೇಕೇನ್ರಿ ಇವನು? ನೀನೇ PUC ಫೇಲು. ನಾವು ಹೇಳಿದ್ದಲ್ಲ, ನಿಮ್ಮ ಅಣ್ಣ ಕುಮಾರ್ ಬಂಗಾರಪ್ಪ ರೇ ನನ್ನ ತಮ್ಮ PUC ಫೇಲ್, ಅವನಿಗೆ ಯಾಕ್ರಿ ಶಿಕ್ಷಣ ಮಂತ್ರಿ ಕೊಟ್ಟವ್ರಿ ಅಂದ. ಏನ್ರಿ ಈ ರಾಜ್ಯದ ಪರಿಸ್ಥಿತಿ ಏನಾಗಬೇಕ್ರಿ? ಶಿಕ್ಷಣ ಇಲಾಖೆ ನಡೆಸೋರು ಯಾರೂ ಇಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಥೂ 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 ಥೂ. ಹಾಂ, ಹಿಂದಿ ಸಬ್ಜೆಕ್ಟ್ ವಿಚಾರದಲ್ಲಿ ಗೊಂದಲ ಆಯಿತು. ಆಮೇಲೆ ಹಿಂದಿ ಕೋರ್ಟ್ ಚೀಮಾರಿ ಹಾಕ್ತಲ್ರಿ ಸರ್ಕಾರಕ್ಕೆ ಹಿಂದಿ ವಿಚಾರದಲ್ಲಿ. ಗ್ರೇಡಿಂಗ್, ನೋ ಗ್ರೇಡಿಂಗ್, ವ್ಯಾಲ್ಯೂಯೇಷನ್ ಮಾಡಿ ಅಂದರು. ಹಂಗಂತ 2 ದಿವಸಕ್ಕೆ ರಿಸಲ್ಟ್ ಕೊಟ್ಟರಲ್ಲ, ಹೆಂಗೆ ಕೊಟ್ರಿ ನೀವು? ಸುಮ್ಮನೆ ಬರ್ಕೊಂಡೋಗಿದ್ದಾರೆ ಆ ತಗಡೆ. ಛೇ. ಇದಕ್ಕಿಂತ ನಾಚಿಗೇಡು, ಅಸಹ್ಯ ಯಾವ ರಾಜ್ಯದಲ್ಲೂ ಆಗಿಲ್ಲ ರೀ ಈ ಥರದ್ದು. ಸಿದ್ದರಾಮಯ್ಯನವ್ರ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಒಂದು ಕೂಪಕ್ಕೆ ತಳ್ತಾ ಇದ್ದೀರಾ ನೀವು. ಛೇ. ಹೈಕೋರ್ಟು ಚೀಮಾರಿ ಆಗ್ತು 2 ದಿವಸಕ್ಕೆ ಆಯಿತು ಸರ್ ಮಾಡಾಯ್ತು ನಾವು ಅಂತ ಅಂದ್ಬಿಟ್ರೆ ರಿಸಲ್ಟು ಕೊಟ್ಬಿಟ್ರಿ ಅಂತ ಕಡೆಗೆ. ಇಷ್ಟೊಂದು ಇದು ಭಾಳ ಗಂಭೀರವಾದ ವಿಚಾರ. ಯಾಕೆ ಅಂತಂದರೆ ಎಲ್ಲ ಡೆಮಾಕ್ರೆಟಿಕ್ ಐಡಿಯಾಲಜಿ ಪುಸ್ತಕದಲ್ಲೂ ಬರೀತಾರೆ. ಅಂಬೇಡ್ಕರ್ ಬರೆದಿದ್ದಾರೆ, ಯಾವ ನಾಡು, ಯಾವ ದೇಶ, ಯಾವ ರಾಜ್ಯ ಅಕ್ಷರ ಮತ್ತು ಆರೋಗ್ಯದಲ್ಲಿ ವಂಚಿತವಾಗುತ್ತೋ ಅಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಅರೆ ಅವ್ನಿಗೆ ಅಕ್ಷರವೂ ಇಲ್ಲ, ಆರೋಗ್ಯವು ಏನು ಮಾಡ್ತಾನೆ? ಇವೆರಡೂ ಇದ್ದರೆ ಅನ್ನ ಅದಾಗೆ ಹುಟ್ಟುತ್ತೆ. ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟು ನಾವು ಫಸ್ಟೇ ಬರೆದು ಪ್ರಾಥಮಿಕ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ, ಅದ್ರ ಕೆಳಗಡೆ ಪ್ರತಿ ಶಿಕ್ಷಕನು ಶಾಲೆಯಲ್ಲಿ, ಪ್ರತಿ ಮಗುವು ಶಾಲೆಯಲ್ಲಿ, ಮಗು ಈ ನಾಡಿನ ಆಸ್ತಿ ಅಂತ ಬರೆದು ನಾವು. ಚೈಲ್ಡ್ ಇಸ್ ದ ಪ್ರಾಪರ್ಟಿ ಆಫ್ ದ ನೇಷನ್. ಪಾಪ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೆಹಲಿ ಕರೆಸಿ ನಮ್ಮನ್ನು ಸನ್ಮಾನ ಮಾಡಿದ್ರು. ಯು ಆರ್ ದ ಬೆಸ್ಟ್ ಇನ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂಥೇಳಿ. ಅವೆಲ್ಲ ಯಾವೂ ಇಲ್ಲ ಇವತ್ತು. ಸಮುದಾಯದ ಶಾಲೆನೂ ಇಲ್ಲ, ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟ್ರಿಂಗ್ ಕಮಿಟಿಗಳೂ ಇಲ್ಲ. ಆಮೇಲೆ ಮಕ್ಕಳಿಗೆ ಇದು ಮದರ್ಸ್ ಕಾರ್ನರ್ ಅಂತ ಮಾಡಿದ್ದು, ಅದೂ ಇಲ್ಲ. ಯಾವುದೂ ಇಲ್ಲ ಮದರ್ಸ್ ಕಾರ್ನರ್. ಎಲ್ಲ ಪ್ರೋಗ್ರಾಮು ಗಾಳಿ ಬೀಸಿ ಇವ್ರದ್ದೇ ಪ್ರೋಗ್ರಾಮಿಗೆ. ಏನು ಕಾಪಿ ಹೊಡೆಯೋ ಪ್ರೋಗ್ರಾಮು, ಬರೀದೇ ಇರೋನಿಗೂ ಬರದ ಅಂತ ಮಾರ್ಕ್ಸ್ ಪ್ರೋಗ್ರಾಮು, 64 94ಕ್ಕೆ ಬರ್ಕೊಳ್ಳೋ ಪ್ರೋಗ್ರಾಮು, ಬರ್ಕೊಳ್ಳೋದು ಅಷ್ಟೇ. ಏನು ಭಾಳ ನೋವಾಗುತ್ತೆ ರೀ. ಅದು ಅಲ್ಲದೆ ಹಳ್ಳಿಯಿಂದ ಬಂದಂಥವರು ನಮಗೆಲ್ಲ ಭಾಳ ನೋವಾಗುತ್ತೆ. ಶಿಕ್ಷಕರು ಇಲ್ಲ, ಸಾಮಾನ್ಯವಾಗಿ ಸರ್ಕಾರದ ಅಧಿಕಾರಿಗಳೇ ಇಲ್ಲದೆ ಆಡಳಿತ ಏನು ಕೊಡ್ತೀರ? ಆಡಳಿತ ಮಾಡದೆ ಅಭಿವೃದ್ಧಿ ಹೆಂಗಾಗುತ್ತಿಲ್ಲ? ಏನೂ ಆಗಲ್ಲ. ಶಿಕ್ಷಣ ಸಂವಾದ ಮಾಡ್ತಾಯಿದ್ವು ನಾವು ಪ್ರತಿ ತಿಂಗಳ. ದೂರದರ್ಶನ್, ಆಕಾಶವಾಣಿ, ಶಿಕ್ಷಣ ಸಂವಾದ ನಡೀತಾ ಇತ್ತು. ಯಾವುದೂ ಇಲ್ಲ. ಆಮೇಲೆ ಮಕ್ಕಳ ಜೊತೆ ಮಾತಾಡುವಂಥದ್ದು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಹುಡುಗರು ಕರೆಸಿ ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಪ್ರೋಗ್ರಾಮ್ಸ್ಗಳಾಗ್ತಾಯಿತ್ತು. ಈಗ ಯಾವುದೂ ಇಲ್ಲ. ಬನ್ನಿ ಸರ್, ಇದ್ಯಾಕೆ ಸರ್ ಇಷ್ಟು ತಡಾಗಿ ಬಂದ್ರಿ ನೀವು? ನಿಮ್ಮನ್ನ 2ನೇ ಕ್ಲಾಸ್ಗೆ ಹಾಕ್ಬಿಡ್ತೀವಿ ಬನ್ನಿ. ಏನು ಸರ್, ಇದು ಭಾಳ 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 ನೋವಿನ ಪ್ರಸಂಗ. ಬಟ್ ಇದೇನು ನಮ್ಮ ಮುಖ್ಯಮಂತ್ರಿಗೆ ಇದೇನು ಅನ್ನಿಸ್ತಾನೆ ಇಲ್ಲ. ಇದು ಏನು ಅನ್ನಿಸ್ತಾ ಇಲ್ಲ. ಹಂಗ ನಡ್ಕೊಂಡೋಯ್ತು ನಡಿಲ್ಲ ಅಂತ. ಇದು ಭಾಳ ಗಂಭೀರವಾದಂಥ ವಿಚಾರ, ಭಾಳ ಸೂಕ್ಷ್ಮವಾದಂಥ ವಿಚಾರ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀವ್ರವಾದಂಥ ಕ್ರಮ ತಗೋಬೇಕು. ಯಾವ ಶಿಕ್ಷಣ ತಜ್ಞರು ಕರೆದು 33% ಮಾಡಿದ್ರಿ ನೀವು? ಈ ರಾಜ್ಯದಲ್ಲಿ ಎಂತೆಂಥ ಶಿಕ್ಷಣ ತಜ್ಞರಿದ್ದಾರೆ. ಯಾವ್ಯಾವ ಹಿಂದೆ ನಡೆದಂಥ ಮಂತ್ರಿಗಳು ಕರೆದು ಮಾತಾಡಿದ್ರಿ ನೀವು? ಶಿಕ್ಷಣ ತಜ್ಞರು ಮಾತಾಡಿದ್ರಿ. ಎಜುಕೇಷನ್ ಟೀಚರ್ಸ್ಗಳು ಯಾರೂ ಇಲ್ಲ. ನಾನೇ ಎಕ್ಸ್ಪರ್ಟ್.
ನಾನು ಒಂದು ಹೇಳ್ತೀನಿ, ಮಧು ಬಂಗಾರಪ್ಪನವ್ರೆ, ಮಧು ಅನ್ನೋ ಹೆಸರು ಇಟ್ಕೊಳ್ಳಿ, ಬಂಗಾರಪ್ಪನ ತೆಗೆದು ಬಿಡ್ರಿ. ಬಂಗಾರಪ್ಪ ಎಂತೆಂಥ ನಮ್ಮ ಹಿಂದುಳಿದ ವರ್ಗದವರು ಕೊಟ್ಟೋದ್ರಿ ಇವರು. ನೀನು ಯಾವನೇ ಅಥು ನಾಚಿಗೇಡಿನ ಮನುಷ್ಯ ನಿಂತು. ಬಂಗಾರಪ್ಪ 10 HP ಮೋಟ್ರ್ ಕೊಟ್ಟಲ್ರಿ ನಮಗೆ, 10 HP ಮೋಟರ್ ಕೊಟ್ಟ ಫ್ರೀ, ಇವತ್ತು ಇದೆ. ರೈತರಿಗೆ ನೆನೆಸ್ಕೋತಾರೆ. ನೀನು ಯಾವ್ದಾದ್ರು ನೆನೆಸ್ಕೊಳ್ಳೋ ಕೆಲಸ ಮಾಡಿ ಅಂದರೆ ಅಸಹ್ಯ ಆಗೋ ಕೆಲಸ ಮಾಡಿ ಕೂರಿಸಿದ್ಯಾ. ಜನ ವಿರೋಧಿ, ಪ್ರಜಾತಂತ್ರ ವಿರೋಧಿ, ಶಿಕ್ಷಣ ವಿರೋಧಿ ಕೆಲಸ ಮಾಡಿದ್ದೀಯ ನೀನು. ಛೇ ನೋ ನೋ ನೋ. ಅದಕ್ಕೆ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ನಾನು ಇವತ್ತು ಪ್ರಯತ್ನ ಮಾಡಿದ್ದೀನಿ ಸರ್. ಪರ್ಟಿಕ್ಯುಲರಾಗಿ ಇಷ್ಟೇ ಮಾತಾಡೋಣ ನಾನು. ಏನು ಸರ್ ಈಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇವ್ರ ಮಕ್ಕಳುಗಳೆಲ್ಲ ಕತೆ ಏನಾಗಬೇಕಂತ ಹೇಳಿದ್ರು. ಅಕ್ಷರವೇ ಇಲ್ಲ ಅಂತ ಅಂದಮೇಲೆ ಏನಾಗುತ್ತೆ? ಅನ್ನ ಎಲ್ಲಿ ಹುಟ್ಟುತ್ತೆ ನಿಮಗೆ? ಆರೋಗ್ಯ ಇಲಾಖೆ ಅನ್ಕ ಬಿಡಿ, ಸುಮ್ಮನೆ ನಮ್ಮ ದಿನೇಶ್ ಗುಂಡ್ರಾವ್ ಏನೇನೋ ಟೀಚರ್ ತೊಗೊಳಕ್ಕೆ ದುಡ್ಡಿಲ್ಲ, ಬ್ಯಾಂಡೇಜ್ ಕಟ್ಟೋಕ್ಕೆ ಹತ್ತಿ ಸಿಗ್ತಾ ಇಲ್ಲ. KR ಹಾಸ್ಪಿಟ್ಲಲ್ಲಿ ಇವತ್ತು ಯಾವ್ಯಾವುದು ಪೇಪರ್ ಬಂದಿದ್ದಾರೆ, ಚೀಟಿ ಕೊಡೋಕ್ಕೆ ಅದೇನೋ ಸರ್ವರ್ ಕೆಟ್ಟೋಯ್ತಂತೆ. ಚೀಟಿನೇ ಇಲ್ಲದೆ ಇದಿಲ್ಲ ನಿಮಗೆ, ಅಕ್ಷರವೂ ಇಲ್ಲ. ಅಕ್ಷರ ಆರೋಗ್ಯವನ್ನು ಹಾಳು ಮಾಡಿದಂಥ ಸಿದ್ದರಾಮಯ್ಯ ಈ ರಾಜ್ಯದ ಭವಿಷ್ಯ ಸಮೃದ್ಧಿನೇ ಹಾಳು ಮಾಡಾಕ್ಬಿಟ್ಟೆ. ಹೋಗತ್ತೆ ಥೋ, ಜನ ಚೀತು ಅಂತ ನಿಮ್ಮದು. ನಮಸ್ಕಾರ ಸರ್. ಯಾವ ಸಮಾಜ? ಬರೀ ಬೊಗಳೆ. ಇವತ್ತು ರಿಸರ್ವೇಷನ್, ಅದು ರಿಸರ್ವೇಷನ್ ಏನ್ರಿ ಅದು? ಎಷ್ಟು ಅನ್ಯಾಯ ಮಾಡಿದ್ರಿ. ಕೊರಚರು, ಬಿಲ್ಗಾರರು, ಆಯ್ಕೊಂಡು ತಿನ್ನೋ ಅಲ್ಲಿ ಇಲ್ಲಿ ಹಾವು ಹಲ್ಲಿ ಹಿಡ್ಕೊಂಡು ತಿನ್ನು ಜೀವನ ಮಾಡೋ ಸಮಾಜಕ್ಕೆ ಸಿದ್ದರಾಮಯ್ಯ ಎಷ್ಟು ಅನ್ಯಾಯ ಮಾಡಿದ್ರಿ ನೀವು. ಮಹದೇವಪ್ಪನ ಮಾತು ಕಟ್ಕೊಂಡು ಹೊತ್ತು ಮಹದೇವಪ್ಪ ಮಾರಕ ಶೋಷಿತ ಸಮುದಾಯಗಳಿಗೆ. ಥೋ, ಅದೇನು ರಿಸರ್ವೇಷನ್ ಕೂಲ ಏನ್ರಿ? ಈ ನಾಡು ದೇವರಾಜರಿಸ್ಕೊಟ್ಟಂಥ ಮೀಸಲಾತಿಯನ್ನು ಉಂಡು ಬೆಳೆದಂಥದ್ದು ನಾವು. ಇವತ್ತೇನಾದರೂ ನಮ್ಮ ಮನೇಲಿ ಒಬ್ಬ ನಮ್ಮ ಅಣ್ಣೋ ತಮ್ಮನೋ ಮಗನೋ ನಮ್ಮ ಅಳಿನೋ AC DC ತಹಶೀಲ್ದಾರ್ ಇದ್ದರೆ ಅದು ದೇವರಾಜ ಹಿಂದುಳಿದ ವರ್ಗದ ಆಯೋಗ 100 ಕಮಿಷನ್ ರಿಪೋರ್ಟ್ ಅಂತ ಒಂದು ಏನಾದರೂ ಮಾಡೋಕ್ಕಾಗಲ್ವಲ್ಲ ಸಿದ್ದರಾಮಯ್ಯ. ಇರೋದನ್ನು ಕೂಲಿಗಡಿಸ್ಬಿಟ್ಟು ಹೋಗ್ತಾ ಇದೆಯಾ ನೀನು, ಇರೋದನ್ನು ಹಾಳು ಮಾಡಿ ಹೋಗ್ತಾ ಇದ್ದೀಯ ಹೊರತು ಅಂಥದ್ದು ಯಾವುದಾದ್ರು ಒಂದು ಬಲಿಷ್ಠವಾದಂಥ ಶಾಶ್ವತವಾದಂಥ ಕಾರ್ಯಕ್ರಮ ನೀನು ಕೊಡಲಿಲ್ವಲ್ಲಪ್ಪ ಈ ರಾಜ್ಯಕ್ಕೆ. ಥೂ.